ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿಗೋಸ್ಕರ ಕಿಚ್ಚನ ಚಪ್ಪಾಳೆಗೋಸ್ಕರ ಸ್ಪರ್ಧಿಗಳು ಕಾಯ್ತಾ ಇರ್ತಾರೆ. ಅಡುಗೆ ಮನೆಯ ಸಂಪೂರ್ಣ ಅಧಿಕಾರ ನಿಮ್ಮಿಬ್ಬರ ಕೈಗೆ ಒಪ್ಪಿಸಲಾಗುತ್ತಿದೆ. ಹೀಗೆ ಕ್ಯಾಪ್ಟನ್ ಆದವರಿಗೆ ಆ ವಾರ ಪೂರ್ತಿ ಮನೆಯ ಮೇಲೆ ಅಧಿಕಾರ ಇರುತ್ತೆ. ರೀಸನ್ ಕೊಡ್ಬೇಕಾದ್ರೆ ಅವರು ನನ್ ಬಂದಾಗ ನಾನು ಹೇಳ್ತೀನಿ, ನಿಮ್ದು ಬಂದಾಗ ನೀವ್ ಹೇಳಿ ಅಂತ ಹೇಳ್ತೀರಾ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿಗೋಸ್ಕರ ಕಿಚ್ಚನ ಚಪ್ಪಾಳೆಗೋಸ್ಕರ ಸ್ಪರ್ಧಿಗಳು ಕಾಯ್ತಾ ಇರ್ತಾರೆ. ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲೂ ಮನೆಯ ಕ್ಯಾಪ್ಟನ್ ಆಗಲು ಕಷ್ಟಪಟ್ಟು ಆಟ ಆಡ್ತಾರೆ. ಹೀಗೆ ಕ್ಯಾಪ್ಟನ್ ಆದವರಿಗೆ ಆ ವಾರ ಪೂರ್ತಿ ಮನೆಯ ಮೇಲೆ ಅಧಿಕಾರ ಇರುತ್ತೆ. ಹಾಗೆ ಕೂಡ ಈಗ ಭವ್ಯ ಗೌಡ ಅವರು ಕಷ್ಟಪಟ್ಟು ಆಟ ಆಡಿ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಆದ್ರೆ ಈಗ ಕ್ಯಾಪ್ಟನ್ ಆದ ಭವ್ಯ ಗೌಡ ಅವರು ಮನೆಯ ಮೇಲಿನ ಅಧಿಕಾರವನ್ನ ಕಳ್ಕೊಂಡಿದ್ದಾರೆ. ಕಾರಣ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದ ಶೋಭಾ ಶೆಟ್ಟಿ ಅವರು. ಹಾಗಿದ್ರೆ ಏನು ಇದರ ಕಂಪ್ಲೀಟ್ ಸ್ಟೋರಿ ಅಂತ ಎಲ್ಲಿದೆ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆದವರಿಗೆ ವಿಶೇಷ ಅಧಿಕಾರ ಇರುತ್ತೆ. ಮನೆಯಲ್ಲಿ ಎಲ್ಲವೂ ಇವರು ಹೇಳಿದಂತೆ ನಡೆಯುತ್ತೆ. ಯಾವ ಕೆಲಸವನ್ನು ಯಾರು ಮಾಡಬೇಕು ಎಂಬುದು ಕೂಡ ಇವರೇ ನಿರ್ಧರಿಸ್ತಾರೆ. ಈ ವಾರ ಭವ್ಯ ಗೌಡ ಅವರು ಮನೆಯ ಕ್ಯಾಪ್ಟನ್ ಆಗಿದ್ರು. ಆದ್ರೆ ಅವರಿಗೆ ವಿಶೇಷ ಅಧಿಕಾರ ಮಾತ್ರ ಸಿಗ್ತಿಲ್ಲ. ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದ ಶೋಭಾ ಅವರು ಈ ಅಧಿಕಾರವನ್ನ ಪಡೆದುಕೊಂಡಿದ್ದಾರೆ. ಇದು ಭವ್ಯ ಅವರ ಕೋಪಕ್ಕೆ ಕಾರಣವಾಗಿದೆ. ಶೋಭಾ ಶೆಟ್ಟಿ ಅವರು ದೊಡ್ಡ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದಿದ್ದಾರೆ. ಇವರ ಜೊತೆ ರಜತ್ ಕೂಡ ಬಂದಿದ್ದಾರೆ. ಈಗಾಗಲೇ ಉಳಿದ ಸ್ಪರ್ಧಿಗಳು ದೊಡ್ಡ ಮನೆಯಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ. ಆದರೆ ಶೋಭಾ ಶೆಟ್ಟಿ ಹಾಗೂ ರಜತ್ ಅವರಿಗೆ ತಮ್ಮನ್ನು ತಾವು ಸಾಬೀತು ಮಾಡಿಕೊಳ್ಳಬೇಕಿದೆ. ಈ ಕಾರಣಕ್ಕಾಗಿ ಶೋಭಾ ಹಾಗೂ ರಜತ್ಗೆ ಬಿಗ್ ಬಾಸ್ ವಿಶೇಷ ಅಧಿಕಾರ ನೀಡಿದ್ದಾರೆ. ಇದರ ಪ್ರಕಾರ ಶೋಭಾ ಅವರು ಹಾಗೂ ರಜತ್ ಕೈಯಲ್ಲಿ ಅಡುಗೆ ಮನೆಯ ಎಲ್ಲ ಅಧಿಕಾರ ಇರುತ್ತೆ. ಅಡುಗೆ ಮನೆಯಲ್ಲಿ ಯಾರು ಏನನ್ನೇ ತೆಗೆದುಕೊಳ್ಳುವುದಾದರೂ ಶೋಭಾ ಅವರನ್ನು ಕೇಳಿಯೇ ಮುಂದುವರಿಯಬೇಕು. ಅಲ್ಲದೆ ಅಡುಗೆ ಮನೆಯ ಕೆಲಸಗಳನ್ನು ಯಾರು ಮಾಡಬೇಕು ಎಂಬುದನ್ನು ಕೂಡ ಶೋಭಾ ಹಾಗೂ ರಜತ್ ಅವರೇ ನಿರ್ಧರಿಸುತ್ತಾರೆ. ಇದೆಲ್ಲವೂ ಭವ್ಯ ಅವರಿಗೆ ತಮ್ಮ ಅಧಿಕಾರವನ್ನು ಅವರು ಕಿತ್ತುಕೊಂಡಂತೆ ಅನಿಸುತ್ತಿದೆ. ಭವ್ಯ ಕಾಫಿ ಮಗ್ ಎತ್ತಿಕೊಳ್ಳಲು ಅಡುಗೆ ಮನೆಗೆ ಬರುತ್ತಿದ್ರು. ಆಗ ಅಲ್ಲಿ ಅಡುಗೆ ಮಾಡ್ತಿದ್ದ ಗೌತಮಿ ಹೀಗೆ ಏಕಾಏಕಿ ನುಗ್ಗಬಾರದು, ಶೋಭಾ ಅವರನ್ನ ಕೇಳಿ ಅಡುಗೆ ಮನೆಗೆ ಬರಬೇಕು ಅಂತ ಹೇಳ್ತಾರೆ. ಇದರಿಂದ ಸಿಟ್ಟಾದ ಭವ್ಯ ಅವರು ನಾನೇನು ಎಲ್ಲರ ಬಳಿ ಕೂಗಿ ಹೇಳಿ ಬರಬೇಕಾ, ಅವರಿಗೆ ಹೇಳಿನೇ ಬಂದಿದ್ದೇನೆ ಅಂತ ಕೋಪದಿಂದಲೇ ಉತ್ತರ ಕೊಡ್ತಾರೆ. ತುಂಬ ಆಸೆ ಪಟ್ಟು ಟಾಸ್ಕ್ಗಳನ್ನೆಲ್ಲ ಕಷ್ಟಪಟ್ಟು ಆಡಿ ಮನೆಯ ಕ್ಯಾಪ್ಟನ್ ಆದ ಭವ್ಯ ಅವರಿಗೆ ಇದೆಲ್ಲ ಬೇಸರ ತಂದಿದೆ. ನೋಡಿದ್ರಲ್ಲ, ಬಿಗ್ ಬಾಸ್ ಮನೆಯ ಅಡುಗೆ ಮನೆಯ ಸಂಪೂರ್ಣ ಅಧಿಕಾರವನ್ನ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದ ಶೋಭಾ ಶೆಟ್ಟಿ ಹಾಗೆ ರಜತ್ ಅವರಿಗೆ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ಇದರಿಂದ ಭವ್ಯ ಗೌಡ ಅವರಿಗೆ ತುಂಬಾನೇ ಬೇಜಾರಾಗಿದೆ. ತಾವು ಕ್ಯಾಪ್ಟನ್ ಆಗಿದ್ರು ಕೂಡ ಪ್ರತಿಯೊಂದು ಕೆಲಸವನ್ನ ಶೋಭಾ ಶೆಟ್ಟಿ ಅವ್ರ ಹತ್ರನೇ ಕೇಳಿ ಮಾಡಬೇಕು ಅನ್ನೋದು ಅವರ ಸಿಟ್ಟನ್ನ ಇನ್ನಷ್ಟು ಹೆಚ್ಚು ಮಾಡಿದೆ. ಹಾಗಿದ್ರೆ ಈ ಟಾಸ್ಕ್ ಇನ್ನು ಎಷ್ಟು ದಿನ ಮುಂದುವರಿಯುತ್ತೆ, ಭವ್ಯ ಗೌಡ ಅವರು ಕ್ಯಾಪ್ಟನ್ ಆಗಿರೋದೇ ವೇಸ್ಟ್ ಆಗುತ್ತಾ ಅನ್ನೋದು ಕಾದು ನೋಡ್ಬೇಕು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.